Hello everyone, welcome back to my YouTube channel. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ವಿಡಿಯೋ ಯಾವುದೇ ವ್ಲಾಗ್ ಬಗ್ಗೆ ಆಗಿರೋದಿಲ್ಲ. ಇದು ಸ್ವಲ್ಪ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿರೋದ್ರಿಂದ ಆರ್ಟಿಸ್ಟ್ಗಳಿಗೆ ಹೆಲ್ಪ್ ಆಗುವಂತಹ ವಿಡಿಯೋ ಆಗಿರುತ್ತೆ. ಎಸ್, ಇವತ್ತಿನ ವಿಡಿಯೋ ಬಂದು ಹೌ ಟು ಮೇಕ್ ವಿಂಟೇಜ್ ಹೂಪ್ ಫ್ರೇಮ್ ಟ್ಯುಟೋರಿಯಲ್ ಆಗಿರುತ್ತೆ. ಒಂದು ಸಿಂಪಲ್ ಬಟ್ ಯಟ್ ಕ್ಯೂಟ್ ಅನ್ಸೋಂತಹ ಬಡ್ಜೆಟ್ ಫ್ರೆಂಡ್ಲಿ ಫ್ರೇಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂಡ್ ಯೂನಿಕ್ ಅನ್ನೋ ಫೀಲಿಂಗ್ ಬರುತ್ತೆ. ಎಲ್ಲರೂ ನಾರ್ಮಲ್ ಫೋಟೋನ ಫ್ರೇಮ್ ಆಗಿ ಗಿಫ್ಟ್ ಆಗಿ ಕೊಟ್ಟಿರ್ತೀರ. ಸೊ ಸ್ವಲ್ಪ ಸ್ಪೆಷಲ್ ಆಗಿರೋರಿಗೆ ಸ್ಪೆಷಲ್ ಆಗಿರೋಂಥದ್ದು ಏನಾದರೂ ಕೊಡ್ಬೇಕಲ್ವಾ. ಸೊ ಅಂತ ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲಿ ಹ್ಯಾಂಡ್ ಮೇಡ್ ಗಿಫ್ಟ್ ಕೊಡಬೇಕು ಅನ್ಕೊಂಡಿರೋರಿಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಜಾಸ್ತಿ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಇವಾಗ ನಾನು ತಗೊಂಡಿರೋದು 8 ಇಂಚಸ್ ಹೂಪ್ ಆಗಿರುತ್ತೆ. ಇದರಲ್ಲಿ ಇನ್ನು ಡಿಫ್ರೆಂಟ್ ಸೈಜಸ್ ಅಲ್ಲೂ ಕೂಡ ನಿಮಗೆ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ನಿಮಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ನೀವು ಬಳಸ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಈ ಎಂಬ್ರಾಯ್ಡ್ರಿ ಹೂಪ್ನ ನಾವು ಫಸ್ಟ್ ಬೇಸ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಬೇಸ್ಗೆ MDF ಬೋರ್ಡ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಆರ್ ಎಲ್ಸ್ ಡೈರೆಕ್ಟ್ ಆಗಿ ಡಿಫ್ರೆಂಟ್ ಲೇಸಸ್ ಕೂಡ ಸಿಗುತ್ತೆ. ಎಸ್ಪೆಷಲಿ ಜೂಟ್ ಲೇಸ್ನ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದೆ. ಆ ಜೂಟ್ ಲೇಸ್ನ ಕೂಡ ನೀವು ಬಳಸ್ಕೊಳ್ಬಹುದು. ಇಟ್ಸ್ ಯೋರ್ ಚಾಯ್ಸ್. ನಾನು ಆಕ್ಚುಲಿ MDF ಬೋರ್ಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮರ್ತೋದೆ. ಸೊ ಐ ಆಮ್ ವೆರಿ ಸಾರಿ ಗೈಸ್. ಬೋರ್ಡ್ನ ಸ್ಟಿಕ್ ಮಾಡ್ಕೊಂಡಿದ್ದು ಆದ್ಮೇಲೆ ಲೇಸಿಂದ ಕೆಲವು ಕ್ರಿಯೇಟಿವಿಟಿನ ಬಳಸ್ಕೊಂಡು ನಿಮಗೆ ಹೇಗೆ ಚೆನ್ನಾಗಿ ಅನ್ಸುತ್ತೆ ಆ ರೀತಿಯಾಗಿ ನೀವು ಅದನ್ನ ಡೆಕೋರೇಟ್ ಮಾಡ್ಕೊಳ್ಬಹುದು. ನಾನು ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 3 ಡಿಫ್ರೆಂಟ್ ಲೇಸಸ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಡಿಫ್ರೆಂಟ್ ಡಿಸೈನ್ಸ್ ಅಂಡ್ ಕಲರ್ಸ್ ಅಲ್ಲೂ ಕೂಡ ನಿಮಗೆ ಲೇಸಸ್ ಅವೈಲೇಬಲ್ ಇರುತ್ತೆ. ಆಲ್ಸೋ ಆನ್ಲೈನ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ರೆ ತುಂಬಾ ವೆರೈಟೀಸ್ ನಿಮಗೆ ಸಿಗತ್ತೆ. ನಾನು ಇಲ್ಲಿ ವೈಟ್ ಬಾರ್ಡರ್ಡ್ ಲೇಸ್ ಮತ್ತೆ ಜೂಟ್ ಲೇಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂಡ್ ಚೆನ್ನಾಗಿ ಅನ್ಸುತ್ತೆ ಅಂತ. ಅದರ ಜೊತೆಗೆ ಓಲ್ಡ್ ಪೇಪರ್ಸ್ನ ನೀವು ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಬಹುದು. ಅಥವಾ ಸಿಕ್ಕಿಲ್ಲ, ಓಲ್ಡ್ ಪೇಪರ್ಸ್ ನಮ್ಮ ಹತ್ರ ಇಲ್ಲ ಅನ್ನೋ ತರ ಇದ್ರೆ ಪಿಂಟ್ರೆಸ್ಟ್ ಅಲ್ಲಿ ವಿಂಟೇಜ್ ಸ್ಟಿಕ್ಕರ್ಸ್ ಅಂತ ಸರ್ಚ್ ಮಾಡಿದ್ರೆ ತುಂಬಾ ಆಪ್ಷನ್ಸ್ ಸಿಗ್ತವೆ. ಅದನ್ನ ಪ್ರಿಂಟ್ ಔಟ್ ಕೂಡ ನೀವು ತಗೊಳ್ಬಹುದು. ಸೊ ನಾನಿಲ್ಲಿ ಕೆಲವೊಂದು ಸ್ಟಿಕ್ಕರ್ಸ್ನ ಫೋಟೋ ಫಾರ್ಮ್ಯಾಟ್ ಅಲ್ಲಿ ಪ್ರಿಂಟ್ ತೆಗೆಸಿದ್ದೀನಿ. ಇನ್ನ ಕೆಲವನ್ನ ನಾರ್ಮಲ್ A4 ಶೀಟ್ಸ್ ಅಲ್ಲಿ ಪ್ರಿಂಟ್ ತೆಗೆಸ್ಕೊಂಡಿದ್ದೀನಿ. ಅದು ಡಿಪೆಂಡ್ಸ್, ನಿಮಗೆ ಹೇಗೆ ಕನ್ವೀನಿಯಂಟ್ ಅನ್ಸುತ್ತೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಆ ರೀತಿಯಾಗಿ ನೀವು ಪ್ರಿಂಟ್ ತೆಗೆಸ್ಕೊಳ್ಬಹುದು. ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನೀವೇ ನೋಡಿ.